ಜಾರಿ ಮಾಡಿ ಸರ್ಕಾರ ಕೇಳಿ ಧಿಕ್ಕಾರ. ಗುತ್ತಿಗೆ ಪದ್ಧತಿ ರದ್ದಾಗಲಿ. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ವಿವಿಧ ಸಂಘಟನೆಗಳ ಕಾರ್ಯಕರ್ತರಿಂದ ಹೋರಾಟ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ. ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಮನವಿ ಮಾಡಿದ ಹೋರಾಟಗಾರರು. ವೀಕ್ಷಕರೇ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ನಾವು ಇವತ್ತು ಇರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆ, ಅಂದರೆ ಇದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ. ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಸುಮಾರು ಜನ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ತಿಳಿದಿರೋ ಹಾಗೆ ಇಲ್ಲಿ CITU ಅಂಡರ್ ಒಳಗೆ ಸುಮಾರು 4 ಸಂಘಟನೆಗಳು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ತುಂಬ ಆಕ್ರೋಶಭರಿತವಾಗಿ ಘೋಷಣೆಯನ್ನು ಕೂಡ ಇಲ್ಲಿ ಅವರು ಕೂಗ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಬೇಡಿಕೆಗಳು ಏನಿರ್ಬೋದು ಈ ಕುರಿತು, ಈ ಪ್ರತಿಭಟನೆ ಕುರಿತು ಇಲ್ಲಿರ್ತಕ್ಕಂಥ ಏನು ಹೋರಾಟಗಾರರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ ಸರ್. ಇವಾಗ ಸುಮಾರು ಎಷ್ಟು ಸಂಘಟನೆಗಳು ಸೇರಿಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸರ್? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಸಂಘಟನೆಗಳು ಸೇರಿ ಇವತ್ತು ಹೋರಾಟ ಮಾಡ್ತಾಯಿದ್ವಿ CITU ನೇತೃತ್ವದಲ್ಲಿ. ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ CITU ಅಡಿಯಲ್ಲಿರುವಂಥ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. 17, 18, 19 3 ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ದೀವಿ. ನಿನ್ನೆ ಮೊನ್ನೆ ಅಂಗನವಾಡಿ ನೌಕರರು ಹಗಲು ರಾತ್ರಿ ಧರಣಿ ಮಾಡಿದ್ದೀವಿ. ಮತ್ತು ಇವತ್ತು ಕಟ್ಟಡ ಕಾರ್ಮಿಕರ ಸಂಘಟನೆ ಮತ್ತು ಅಕ್ಷರದಾಸೋಹ ನೌಕರ ಸಂಘಟನೆ, ಹಮಾಲಿ ಕಾರ್ಮಿಕರ ಸಂಘಟನೆ, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಗುತ್ತಿಗೆ ಕಾರ್ಮಿಕರ ಸಂಘಟನೆ ಮತ್ತು KMFನಲ್ಲಿ ಒಂದು ಗುತ್ತಿಗೆ ಕಾರ್ಮಿಕರ ಸಂಘಟನೆ, ಈ ರೀತಿ ಎಲ್ಲ ಸಂಘಟನೆಗಳು ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದವು. ಸರ್, ಈಗ ಸುಮಾರು 3 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರಾದರೂ ಜನಪ್ರತಿನಿಧಿಗಳು ಬಂದು ನಿಮ್ಮನ್ನು ಮಾತಾಡಿಸ್ತಕ್ಕಂಥ ಕೆಲಸ ಮಾಡಿದಾರ ಸರ್? ಅವರೇನು ಮಾಡಿಲ್ಲ. ಇವತ್ತು ಬೆಳಗಾವಿನಲ್ಲಿ ಅಧಿವೇಶನ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಮಿಕ ಮಂತ್ರಿ ನಮ್ಮ ಬಳ್ಳಾರಿ ಜಿಲ್ಲೆಯವರು ಆಗಿದ್ದರು, ಸಂತೋಷ್ ಲಾಡು, ಶ್ರೀಯುತ ಸಂತೋಷ್ ಲಾಡು ಅವರು ಕಾರ್ಮಿಕರ ಸಮಸ್ಯೆಗಳನ್ನು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಂತ ಒತ್ತಾಯ ಮಾಡಿದ್ವಿ. ಇವತ್ತು ದುಡಿಯುವಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತಂದು ಅಖಿಲ ಭಾರತ ಮಟ್ಟದಲ್ಲಿರುವಂಥ ಕಾರ್ಮಿಕ ಸಂಘಟನೆ ಮತ್ತು ವರ್ಲ್ಡ್ ಫೆಡರೇಷನ್ ಏನಿದೆ WFTU ಎರಡೂ ಹೇಳಿರುವಂಥ ಸಂಘಟನೆ 31,000 ಕನಿಷ್ಠ ವೇತನ ಜಾರಿ ಮಾಡಬೇಕು, ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು, ಹಂತವಾಗಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಕಾಯಂ ಮಾಡಬೇಕು, ಮತ್ತು ಎಲ್ಲ ರೀತಿಯ ಸೌಲಭ್ಯಗಳು ಕೊಡಬೇಕು, ಬೋನಸ್ ಕೊಡಬೇಕು, ಪೆನ್ಷನ್ ಕೊಡಬೇಕಂತ ಸೌಲಭ್ಯ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತೇವೆ. ಸರ್, ಇವಾಗ 5 ಸಂಘಟನೆಗಳು ಸೇರಿಬಿಟ್ಟು ಇಲ್ಲಿ ಹೋರಾಟ ಮಾಡ್ತಕ್ಕಂಥ ತಿಳಿಸಿದ್ರಿ. ಸುಮಾರು 5 ಸಂಘಟನೆಯಿಂದ ಎಷ್ಟು ಜನ ಸೇರಿಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇದ್ರಿ ಸರ್? ಇವತ್ತು 5 ಸಂಘಟನೆಗಳು ಸೇರಿ ಸುಮಾರು 1,500 ಜನರನ್ನು ಸೇರಿಸಿ ಹೋರಾಟ ಮಾಡಿದ್ವಿ. ನಾವು ಒಂದು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಕುಂತಿದ್ವಿ, ಊಟಕ್ಕೆ ಹೋಗಿದ್ರು ಭಾಳಷ್ಟು ಜನ. ಸರ್, ಇವಾಗ ನಿಮ್ಮ ಬೇಡಿಕೆಗಳು ಏನೇನಿದಾವೆ ಸರ್? ಅಂದರೆ 5 ಸಂಘಟನೆಗಳ ವಿವಿಧ ಬೇಡಿಕೆಗಳ ಕುರಿತು ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಯಾವ ಬೇಡಿಕೆಗಳು ಅಂತ ಹೇಳ್ಬಿಟ್ಟು ತಿಳಿಸ್ತೀರಿ ಸರ್? ಅಂಗನವಾಡಿ ನೌಕರ ಸಂಘಟನೆ ಬೇಡಿಕೆ, ಅಲಹಾಬಾದ್ ಹೈಕೋರ್ಟಲ್ಲಿ ಬಂದಿರುವಂಥ ತೀರ್ಪೇನಿದೆ, ಅವರನ್ನು 3ನೇ ಗ್ರೇಡು 4ನೇ ಗ್ರೇಡ್ ಸರ್ಕಾರಿ ನೌಕರಾಗಿ ಪರಿಗಣಿಸಬೇಕು ಅಂತ ಏನು ತೀರ್ಪು ಬಂದಿದೆ, ಅದನ್ನು ಜಾರಿ ಮಾಡಬೇಕು ಮತ್ತು ಗ್ರ್ಯಾಜುಯಿಟಿ ಕೊಡಬೇಕು ಮತ್ತು ಅವ್ರನ್ನ ಕಾಯಂ ಮಾಡಬೇಕಂತ 2 ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಮತ್ತು ಇವತ್ತಿನ ಹೋರಾಟ ಏನಂತಂದರೆ ಎಲ್ಲ ದುಡಿಯುವಂಥ ಕಾರ್ಮಿಕ ಕನಿಷ್ಠ ವೇತನ 31,000 ರೂಪಾಯಿ ಜಾರಿ ಮಾಡಬೇಕು ಮತ್ತು ಎಲ್ಲರಿಗೂ PF ಮತ್ತು ESI ಜಾರಿ ಮಾಡಬೇಕು ಮತ್ತು ಎಲ್ಲ ಕಾರ್ಮಿಕರನ್ನು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಕಾಯಂ ಮಾಡಬೇಕಂತ ಡಿಮ್ಯಾಂಡ್ ಮಾಡ್ತಾಯಿದ್ವಿ. ಮತ್ತು ಅಕ್ಷರದಾಸೋಹ ನೌಕರಿಗೆ ಕನಿಷ್ಠ 3,500 ಮಾತ್ರ ಸಂಬಳ ಕೊಡ್ತಾರೆ ಪ್ರತಿ ತಿಂಗಳಿಗೆ, ಅವ್ರಿಗೆ ಕನಿಷ್ಠ ವೇತನ 31,000 ರೂಪಾಯಿ ಜಾರಿ ಮಾಡಬೇಕಂತ ನಮ್ಮದಿದೆ. ಹಮಾಲಿ ಕಾರ್ಮಿಕರಿಗೆ ಕೆಲವು ಸೌಲಭ್ಯಗಳು ಮಾತ್ರ ಕೊಟ್ಟಿದ್ದಾರೆ, PF, ESI ಆ ಥರ ಸೌಲಭ್ಯಗಳು ಕೊಟ್ಟಿದ್ದಾರೆ. ಬಟ್ ಇನ್ನಿಷ್ಟು ಕಲ್ಯಾಣ ಮಂಡಳಿ ರಚನೆ ಮಾಡಿ ಅವರು ಹಲವು ಸೌಲಭ್ಯಗಳನ್ನು ಜಾರಿ ಮಾಡಬೇಕಂತ ಹಮಾಲಿ ಕಾರ್ಮಿಕರ ಸಂಘಟನೆ. KMF ಗುತ್ತಿಗೆ ಕಾರ್ಮಿಕರು ಹಲವು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವರು 15-20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರ್ಮಿಕರಿಗೆ ಕಾಯಂ ಮಾಡಬೇಕು, ಕನಿಷ್ಠ ವೇತನ ಜಾರಿ ಮಾಡಬೇಕು, ಬೋನಸ್ಸು ESI PFನು ಕಡ್ಡಾಯವಾಗಿ ಜಾರಿ ಮಾಡಬೇಕು ಮತ್ತು ಎಲ್ಲ ಕಾರ್ಮಿಕರಿಗೂ ವೇತನ ಚೀಟಿ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. BTPS ಗುತ್ತಿಗೆ ಕಾರ್ಮಿಕರನ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಮತ್ತು ಬೇರೆ ರಾಜ್ಯಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುವಂಥದ್ದು ಘಟಕ ಇದೆ ಬಳ್ಳಾರಿಯಲ್ಲಿ. ಆ ಘಟಕದಿಂದ ವಿದ್ಯುತ್ ಸರಬರಾಜನ್ನ ಇವತ್ತು ನಮ್ಮ ಪಕ್ಕದ ತಮಿಳುನಾಡು, ಕೇರಳ ರಾಜ್ಯಗಳು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ಕಾರ್ಮಿಕರು 1,000ಕ್ಕಿಂತ ಹೆಚ್ಚಿನ ಜನರು ಗುತ್ತಿಗೆ ಕಾರ್ಮಿಕರಿದ್ದಾರೆ. ಅವರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು, ಎಲ್ಲ ಸೌಲಭ್ಯ ಕೊಡಬೇಕಂತ ಹೋರಾಟ ಮಾಡ್ತಾಯಿದ್ವಿ. ಈಗ ನಿಮ್ಮ ಈ ಹೋರಾಟಕ್ಕೆ ಯಾರಾದರೂ ಸ್ಥಳೀಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಬೇರೆ ಸಂಘಟನೆಗಳು ಏನಾದರೂ ನಿಮಗೆ ಸಹಕಾರ ಕೊಟ್ಟಿದ್ದಾವಾ ಸರ್? ಕೊಟ್ಟಿದ್ದಾರೆ. ನಮಗೆ ನಮ್ಮ ದೇಶದಲ್ಲಿರುವಂಥ ದೊಡ್ಡ ಸಂಘಟನೆ ವಿಮಾ ನೌಕರರ ಸಂಘಟನೆ LIC ಎಂಪ್ಲಾಯೀಸ್ ಯೂನಿಯನ್ ಅವರು ಬಂದು ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಸರ್ಕಾರಿ ನೌಕರರ ಒಕ್ಕೂಟ ಸಂಘಟನೆ ಅವರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಯುವಜನ ಸಂಘಟನೆಗಳು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಈ ರೀತಿ ಮತ್ತು ದಲಿತ ಪರ ಸಂಘಟನೆಗಳು ಬಂದು ಬೆಂಬಲ ಕೊಟ್ಟಿದ್ದಾರೆ. ಹಲವಾರು ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಈ ನಿಮ್ಮ ಹೋರಾಟದ ಕುರಿತು ಇವಾಗ ಇತ್ತೀಚಿನವರೆಗೂ ಅಂದರೆ ಇವತ್ತಿನವರೆಗೂ ಕೂಡ
ಈಗ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಸರ್? ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ, ನಮ್ಮ ಮುಖ್ಯಮಂತ್ರಿಗಳಿಗೂ ಮತ್ತು ಕೇಂದ್ರ ಪ್ರಧಾನಮಂತ್ರಿಗಳಾಗಿರುವಂಥ ಮಾನ್ಯ ನರೇಂದ್ರ ಮೋದಿ ಅವ್ರಿಗೂ ನಮ್ಮ ಮನವಿ ಪತ್ರವನ್ನು ಕಳಿಸಲಾಗಿದೆ. ಅವರು ಹೇಳ್ತಿರೋದು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನಾವು ಆದಷ್ಟು ಬೇಗನೆ ಒಂದು ಸಭೆಗಳನ್ನು ಕರೆದು ಜಂಟಿ ಸಭೆಗಳ ಮುಖಾಂತರ ಕೆಲವು ಸ್ಥಳೀಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ಕೊಂಬೋಣ ಮತ್ತು ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ನಾವು ವಿವರಣೆ ಕಳಿಸ್ತೀವಿ ಅಂತ ಅವರು ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹೋರಾಟ ಇನ್ನೂ ಎಷ್ಟು ದಿನಗಳ ಕಾಲ ನಡೀಬೋದು ಸರ್? ಇದು 3 ದಿನಗಳ ಕಾಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ CA2 ಅಖಿಲ ಭಾರತ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಸೊ ಇವತ್ತು ಕೊನೆ ಮಾಡ್ತೀವಿ, 3 ದಿನಗಳಿಂದ ಹೋರಾಟ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಒಂದು ವಾಹಿನಿಯ ಮೂಲಕ ಜನಪ್ರತಿನಿಧಿಗಳಿಗಾಗಿರ್ಬೋದು ಅಥವಾ ಅಧಿಕಾರಿಗಳಿಗೆ ಏನು ತಿಳಿಸ್ಲಿಕ್ಕೆ ಹೇಳ್ತೀರಿ ಸರ್? ಇವತ್ತು ನಮ್ಮ ವಿಧಾನಸೌಧದಲ್ಲಿ ಕುಂತಿರುವಂಥ ಜನಪ್ರತಿನಿಧಿಗಳಿಗೆ ನಮ್ಮ ದೇಶದಲ್ಲಿ ದುಡಿಯುವಂಥ ಕಾರ್ಮಿಕರ ಶ್ರಮದಿಂದ ಇವತ್ತು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಶ್ರಮಕ್ಕೆ ತಕ್ಕಂಥ ಒಂದು ಏನು ಅವರಿಗೆ ವೇತನ ಕೊಡ್ತಾ ಇಲ್ಲ ಎಂಬುದನ್ನು ಅವರು ಸರಿಯಾಗಿ ಪರಿಗಣಿಸಿ ಅವರು ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು. ಆ ಸಮಸ್ಯೆಗಳು ಬಿಟ್ಟು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ದುಡಿಯುವಂಥ ಕಾರ್ಮಿಕರ ಪರವಾಗಿ ಸರ್ಕಾರ ಒಂದು ವಿಚಾರ ಮಾಡಬೇಕಂತ ನಮ್ಮ ಒಂದು ಒತ್ತಾಯ ಇದೆ. ಹಾಂ ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾರಾದರೂ ಮಾತಾಡ್ತಾರ ಕೇಳೋಣ ಬನ್ನಿ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಮತ್ತವರು. ಸರ್ ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು CA2 ಜಾಯಿಂಟ್ ಸೆಕ್ರೆಟರಿ ಹಾಗೂ BTPS ಗುತ್ತಿಗೆ ಕಾರ್ಮಿಕ ಸಂಘದ ಅಧ್ಯಕ್ಷರು. ಇವತ್ತು ಏನು ಇಡೀ ರಾಜ್ಯಾದ್ಯಂತ CA2 ರಾಜ್ಯ ಕರೆಯ ಮೇರೆಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೂಲವಾಗಿ ಅಂಗನವಾಡಿ ನೌಕರರು, ಬಿಸಿ ಊಟದ ನೌಕರರು, ಹಮಾಲಿ ಕಾರ್ಮಿಕರು ಮತ್ತು ಕೈಗಾರಿಕಾ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯತಿ ನೌಕರರ ಎಲ್ಲ ನೌಕರರು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ BTPS ಗುತ್ತಿಗೆ ಕಾರ್ಮಿಕ ಸಂಘದ ಬಗ್ಗೆ ಒಂದೆರಡು ಮಾತಾಡ್ತೀವಿ ನಾವು. ಮೇಜರಾಗಿ ಏನಂತಂದರೆ ಇವತ್ತು ಇಡೀ ರಾಜ್ಯಕ್ಕೆ ಬೆಳಕು ಕೊಡ್ತಕ್ಕಂಥ ಒಂದು ವಿದ್ಯುತ್ ಸಂಸ್ಥೆಯಲ್ಲಿ ಸುಮಾರು 15-17 ವರ್ಷಗಳ ಕಾಲ ಕೆಲಸ ಮಾಡಿದಂಥ ಗುತ್ತಿಗೆ ಕಾರ್ಮಿಕರು ಇವತ್ತು ಬೆಳಕನ್ನು ನೀಡ್ತಕ್ಕಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮಗೆ ಸರಿಯಾಗಿ ವೇತನಗಳು ಕೊಡ್ತಾ ಇಲ್ಲ ಅಂಬೋದು ನಮ್ಮ ಒಂದು ಮೂಲ ಬೇಡಿಕೆ. ನಮಗೆ ಕನಿಷ್ಠ ವೇತನ ಬೇಕು ಮತ್ತು ಗುತ್ತಿಗೆ ಕಾರ್ಮಿಕರನ್ನ ಹಂತ ಹಂತವಾಗಿ ಕಾಯಂ ಮಾಡಬೇಕು. ಏನು ಉತ್ಪಾದನಾ ಘಟಕದಲ್ಲಿ ಅವರೇನು ಸರ್ಕಾರ ಅವ್ರನ್ನ ನೇಮಕಾತಿ ಮಾಡಿಕೊಳ್ತಾ ಇದೆ, ಅವ್ರನ್ನ ನೇರ ನೇಮಕಾತಿಯನ್ನು ಮಾಡಬಾರ್ದು ಮತ್ತು ಮುಂದಿನ ದಿನಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಅನುಭವ ಆಧಾರಿತವಾಗಿ ಹಂತ ಹಂತವಾಗಿ ಕಾಯಂ ಮಾಡಬೇಕನ್ನೋದು. ಮತ್ತು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 65,000-70,000 ಜನ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಇವರ ಒಂದು ಕನಿಷ್ಠ ಒಂದು ತಿಂಗಳಿಗೆ ಸುಮಾರು ಒಂದು 2-2.5 ಕೋಟಿ ರೂಪಾಯಿ ಅವರ ದುಡಿದ ವೇತನದಿಂದ ನಮ್ಮ ಜಿಲ್ಲೆಯಿಂದ ESI ಸಂಸ್ಥೆ ಹೋಗ್ತಾ ಇದೆ. ಮೂಲವಾಗಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ತಿಂಗಳಿಗೆ 2-2.5 ಕೋಟಿ ರೂಪಾಯಿ ESIನಿಂದನೇ ಕಟ್ಟಾಗ್ತಾ ಇದೆ. ಅಂದರೆ ಇಲ್ಲಿ ಒಂದು ESI ಆಸ್ಪತ್ರೆ ಇಲ್ಲ. ಇದು ಆಗಿದೆ 2017ರಲ್ಲೇ BJP ಸರ್ಕಾರ ಇದ್ದಾಗ ಅನುದಾನ ಆಗಿದೆ. ಬಟ್ಟು ಅದನ್ನು ಕಾರ್ಯರೂಪಕ್ಕೆ ಇವತ್ತು ಸರ್ಕಾರಗಳು ತರಕ ಮುತುವರ್ಜಿ ವಹಿಸ್ತಾ ಇಲ್ಲ ಅನ್ನೋದು ಒಂದು ನಮ್ಮ ಬೇಡಿಕೆ. ಮುಂದೆ ಒಂದು ತೊಗೊಂಬಂದರೆ ಸುಮಾರು 65,000-70,000 ಜನ ಗುತ್ತಿಗೆ ಕಾರ್ಮಿಕರು, ಅಂದರೆ ಅವರ ಕುಟುಂಬಗಳು ಸೇರಿದರೆ ಸುಮಾರು ಒಂದು ಕುಟುಂಬದಲ್ಲಿ 5 ಜನ 6 ಜನ ಸೇರಿದ್ರೂ ಸುಮಾರು 2.5 ಲಕ್ಷ 3 ಲಕ್ಷ ಜನ ಅದರಿಂದ ಪ್ರಯೋಜನ ಪಡ್ಕೊತಾರೆ. ಅವರ ಒಂದು ಆರೋಗ್ಯ ಹಿತದೃಷ್ಟಿಗಳು ಮತ್ತು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರು ತೋರಿಸ್ಕೊಳ್ಳೋದ್ರಿಂದ ಅವರು ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ ಕಾರ್ಮಿಕರು ಮತ್ತು ಕಾರ್ಮಿಕ ಕುಟುಂಬಗಳು ಅನ್ನೋ ಒಂದು ವಿಚಾರ ಇಟ್ಕೊಂಡು ಕೂಡಲೇ ತ್ವರಿತಗತಿಯಲ್ಲಿ ESI ಆಸ್ಪತ್ರೆ ಸ್ಥಾಪನೆ ಮಾಡಬೇಕನ್ನೋದು. ಮತ್ತು ಅದೇ ರೀತಿಯಲ್ಲಿ ಏನು ಇವತ್ತು ವಿದ್ಯುತ್ ಕೈಗಾರಿಕೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಏನು ಏಪ್ರಿಲ್ ಟು ಏಪ್ರಿಲ್ ಇಂಕ್ರಿಮೆಂಟ್ ಆಗ್ತಾಯಿದೆ ರಾಜ್ಯ ಸರ್ಕಾರದ ಕನಿಷ್ಠ ವೇತನಗಳು, ಅದನ್ನು ಮಾನದಂಡವಾಗಿ ಪ್ರತಿ ವರ್ಷಗಳು ಅದನ್ನು ಪಡ್ಕೊಂಡು ಟೆಂಡರ್ಗಳು ಕರಿಬೇಕು. ಮತ್ತು ಅದೇ ರೀತಿಯಲ್ಲಿ ಡಸ್ಟ್ ಅಲಯನ್ಸು, ಕೈಗಾರಿಕೆ ಏನು ಕಾರ್ಖಾನೆ ಕಾಯ್ದೆಗಳ ಪ್ರಕಾರ ಡಸ್ಟ್ ಅಲಯನ್ಸು, ವಾಷಿಂಗ್ ಅಲಯನ್ಸು, KPC ಅಲಯನ್ಸ್ ಮತ್ತೊಂದು ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕೊಡಬೇಕು ಅನ್ನೋದು ನಮ್ಮದು ಮೇಜರ್ ಡಿಮ್ಯಾಂಡ್ಸು. ಆ ವಿಚಾರವಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಕೈಗಾರಿಕಾ ಸಚಿವರಿಗೆ, ಮಾನ್ಯ ಇಂಧನ ಸಚಿವರಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ತಮ್ಮ ಮೂಲಕ ದಯವಿಟ್ಟು ಕೈಗಾರಿಕೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ತಾವು ಕೊಡಬೇಕಾದ ಕಾನೂನು ಪ್ರಕಾರ ಕೊಡಬೇಕಾದ ಸವಲತ್ತುಗಳನ್ನು ಕೊಡಬೇಕಂತೇಳಿ ಮತ್ತೊಮ್ಮೆ ನಾವು ಮಾನ್ಯ ಸರ್ಕಾರಕ್ಕೆ, ಘನ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಓಕೆ, ಇದಿಷ್ಟು ಇಲ್ಲಿ ಇರ್ತಕ್ಕಂಥ ಹೋರಾಟಗಾರರು ಹೇಳ್ತಕ್ಕಂಥದ್ದು. ಈಗ ಒಬ್ಬರು ಮಹಿಳಾ ಸಂಘಟಕರು ಇಲ್ಲಿ ನಮ್ಮ ಜೊತೆ ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ಏನು ನೀವು ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ಮಾತಾಡ್ಬಿಡಿ ಮೇಡಮ್. ಸ್ವಲ್ಪ ನಿಂತ್ಕೊಳ್ಳಿ ಮೇಡಮ್, ಪರವಾಗಿಲ್ಲ.
ಇವಾಗ ಏನು ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ ಮೇಡಮ್, ಈಗ ನಿಮ್ಮ ಬೇಡಿಕೆ ಏನು, ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ ಮೇಡಮ್? ನಮ್ಮ ಬೇಡಿಕೆ ಒಂದನೇದಾಗಿ ನಾವು ಅಕ್ಷರ ದಾಸೋಹನಕರರು ಕಳೆದ 24 ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ, ಬಡ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಅಡುಗೆ ಮಾಡ್ತಕ್ಕಂಥವ್ರು. ನಮ್ಮ ವೇತನ ಬರೀ 3600ರಿಂದ 700 ಇದೆ. ಇದರಲ್ಲಿ ಇವತ್ತು ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ. ಇದರಲ್ಲಿ ಒಂಟಿ ಮಹಿಳೆಯರು ಮತ್ತು ವಿಧವೆಯರು, ಅಂಗವಿಕಲರು, ಬಡ ಮಹಿಳೆಯರೇ ಜಾಸ್ತಿ ಇರೋದು, ದಲಿತ ಮಹಿಳೆಯರಿದ್ದಾರೆ ಸಾಕಷ್ಟು ಜನ. ಇವತ್ತು ಸರ್ಕಾರ ಕೊಡೋದು 3600. ಈ 3600ರಲ್ಲಿ ಯಾವ ಥರ ಜೀವನ ಮಾಡಬೇಕು? ಮತ್ತು ಕರೆಂಟ್ ಬಿಲ್ ಆಗಲಿ, ಮನೆ ಬಾಡಿಗೆ ಆಗಲಿ, ನೀರಿನ ಟ್ಯಾಕ್ಸ್ ಆಗಲಿ, ಆಹಾರ ಪದಾರ್ಥಗಳು ನಾವು ಏನು ಕೊಂಡ್ಕೊಂಡು ಇವತ್ತು ಜೀವನ ಮಾಡಬೇಕಂತ ಭಾರಿ ಕಷ್ಟ ಇದೆ. ಈ ಸರ್ಕಾರಕ್ಕೆ ಗೊತ್ತಾಗ್ತಾಯಿಲ್ಲ. ಹಲವಾರು ಬಾರಿ ಹೋರಾಟ ಮಾಡ್ತಾಯಿದ್ದೀವಿ, ಆದರೂ ನಮ್ಮ ಬಿಸಿ ಊಟದ ಮೇಲೆ ಅವ್ರಿಗೆ ಗಮನ ಬರ್ತಾ ಇಲ್ಲ. ಈಗ ಈ ಬಡ ಮಹಿಳೆಯರಿಗೆ ಏನಾದರೂ ಒಂದಿಷ್ಟು ಕನಿಷ್ಠ ವೇತನ ಕೊಡ್ಬೇಕನ್ನೋ ಪರಿಜ್ಞಾನ ಅವ್ರಿಗೆ ಆಗ್ತಾ ಇದೋ ಇಲ್ಲೋ ನಮಗೆ ಗೊತ್ತಾಗ್ತಾ ಇದೆ. ಈಗ ನಿಮ್ಮ ಬೇಡಿಕೆ ಈಗ ನಿಮಗೆ 3600 700 ಬರುತ್ತೋ ಅಂತಕ್ಕಂಥದ್ದನ್ನ ಹೇಳಿದ್ರಿ ಮೇಡಮ್. ಈಗ ನಿಮ್ಮ ಬೇಡಿಕೆ ಎಷ್ಟು ಅಂದ್ರೆ ಎಷ್ಟು ವೇತನ ಬೇಕಾಗಿದೆ ನಿಮ್ಮ ನಿರೀಕ್ಷೆ ಮೇಡಮ್? ನಮಗೆ ಕನಿಷ್ಠ ವೇತನ ಏನಿದೆ ಇವತ್ತು 26,000 ರೂಪಾಯಿ. 26,000 ಕೊಡಿ ಅಂತ ನಮ್ಮ ಬೇಡಿಕೆ ಇದೆ. 26,000 ಆಗೋ ತನಕಾದರೂ ಉಸಿರಾಡಬೇಕು, ನಾವು ಜೀವನ ಮಾಡಬೇಕಂದ್ರೆ ಕನಿಷ್ಠ 12,000 ರೂಪಾಯಿ ಆದರೂ ಕೊಡಬೇಕು ಸರ್ಕಾರ. ಇದೇ ನಮ್ಮ ಬೇಡಿಕೆ ಆಗಿರೋದು ಪ್ರಮುಖ. ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕಿಂತ ಮುಂಚೆ ಏನಾದರೂ ಹೋರಾಟ ಮಾಡಿರ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಮನವಿ ಮಾಡಿರ್ತಕ್ಕಂಥದ್ದು ಏನಾದರೂ ಇದಾವ ಮೇಡಮ್? ಇದೆ, ಅದೇ ಹಲವಾರು ಬಾರಿ ನಾವು ಮನವಿ ಮಾಡಿದ್ದೀವಿ. ಅಧಿಕಾರಿಗಳ ಜೊತೆ ಹೋರಾಟ ಮಾಡಿ ಮನವಿ ಪತ್ರ ಕೊಟ್ಟಿವಿ, DC ಅವ್ರಿಗೆ ಕೊಟ್ಟಿವಿ. ನಮ್ಮ ಇಲಾಖೆ ಅಂದರೆ CS ಬರುತ್ತೆ, CS ಅವ್ರಿಗೂ ಸಾಕಷ್ಟು ಸಾರಿ ಕೊಟ್ಟಿದ್ವಿ. ಆಮೇಲೆ ಮುಖ್ಯಮಂತ್ರಿಗಳಿಗೂ ಕಳಿಸಿದ್ವಿ, DK ಶಿವಕುಮಾರ್ ಅವ್ರಿಗೂ ಕಳಿಸಿದ್ವಿ. ಮತ್ತು ಆಮೇಲೆ ನಮ್ಮ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅವ್ರಿಗೂ ಕಳಿಸಿದ್ದೀವಿ. ಸಾಕಷ್ಟು ಹೋರಾಟ ಮಾಡ್ತಿದ್ರು ಈ ಬಡ ಮಹಿಳೆಯರು ಇವತ್ತು ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂದರೆ ಈಗ ನೀವು ಇಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಅವ್ರು ಯಾವ ರೀತಿಯಾಗಿ ನಿಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಮೇಡಮ್? ಅಂದರೆ ಇವಾಗ ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೇನು ಪ್ರಯೋಜನ ಆಗಿಲ್ಲ ಅಂತಕ್ಕಂಥದ್ದು ಒಂದು ನಿಮ್ಮ ಮಾತಿನ ಮೂಲಕ ತಿಳಿದು ಬರ್ತಾ ಇದೆ. ಸೊ ಅವ್ರು ಹೇಳೋದಾದ್ರೂ ಏನು ಇಷ್ಟೆಲ್ಲ ಮನವಿ ಮಾಡಿದ್ರು ಮೇಡಮ್? ಹೋದ್ ಬರೀ ಬಜೆಟ್ನಾಗ ಕಾಂಗ್ರೆಸ್ನವ್ರು ಹೇಳಿದ್ರು ಸರ್, ಬಜೆಟ್ನಾಗ 1,000 ರೂಪಾಯಿ ವೇತನ ಜಾರಿಗೆ ಮಾಡ್ತೀವಿ ಅಂತೇಳಿ. ಆ ವೇತನ ಇವತ್ತಿನವರೆಗೆ ಹೇಳಿದ ವೇತನ ಜಾರಿಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದ ಅರ್ಥವಾಗಿ ಇವತ್ತಿನವರೆಗೆ ಅದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಮತ್ತು ನಾವು 60 ವರ್ಷ ವಯಸ್ಸಾದವರು ಏಕಾಏಕಿ 23 ವರ್ಷ ಕಳೆದ 23 ವರ್ಷದಿಂದ 350-360 ರೂಪಾಯಿದಿಂದ ಕೆಲಸ ಮಾಡೋರನ್ನ ಏಕಾಏಕಿ ಹೋದ ವರ್ಷ ಕಡೆ ವರ್ಷ ನೀವು ಕೆಲಸದಿಂದ ಏಜ್ ಆಗಿದೆ 60 ವರ್ಷ ಮಹಿಳೆ ನೀವು ಕೆಲಸಕ್ಕೆ ಬರಬೇಡ್ರಿ ಅಂತ ತೆಗೆದ್ರೆ ಅದರಲ್ಲಿ ಭಾರ ಆರ್ಥಿಕ ಕುಟುಂಬದವರು ಇದ್ದಾರೆ, ಒಂಟಿ ಮಹಿಳೆಯರು. ಅವರು ಜೀವನಕ್ಕೆ ಸಾರ್ಥಕವಾಗಿ ನಾವು ಎಷ್ಟು ಬಾರಿ ಹೋರಾಟ ಮಾಡಿದ್ವಿ. ಏನಾದರೂ ಒಂದು ಕೈಲಾದಷ್ಟು ಅವರಿಗೆ ಕಾಯಿಲೆಗೆ ಕಳಿಸ್ಬೇಡ್ರಿ, ಎಷ್ಟಾದ್ರೂ ಅಮೌಂಟ್ ಕೊಡ್ರಿ ಅಂತ ಅವ್ರ ಹತ್ರ ಎಷ್ಟು ಒಂದು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವಿ, ಮನವಿ ಕೊಟ್ರಿ. ಅವರು ಆಯಿತು ಇಡೀ ಗಂಟೆ ಜಾರಿ ಬರ್ತೀವಿ ಅಂತ ಭರವಸೆ ಹೇಳ್ತಾರೆ ಹೊರತಾಗಿ ಇವತ್ತಿನವರೆಗೆ ಯಾವುದೇ ಸರ್ಕಾರದಿಂದ ಮಾಹಿತಿ ನಮಗೆ ಬಂದಿಲ್ಲ. ಸರ್ಕಾರದಿಂದ ಮಾಹಿತಿ ಬಂದಿದೆ, ಇಡೀ ಗಂಟೆ ಜಾರಿ ಮಾಡಿರಿ ಅಂತ ಹೇಳಿದೆ, ಆದೇಶ ಆಗಿದೆ. ಬಟ್ ಇನ್ನೂ ಅಮೌಂಟ್ ಜಾರಿ ಆಗಿಲ್ಲ. ಈಗ ಏನು ಗೃಹಲಕ್ಷ್ಮಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತಂದರೆ ಈಗ ಎಲ್ಲರಿಗೂ ಬರ್ತಾ ಇಲ್ಲ ಈ ಗೃಹಲಕ್ಷ್ಮಿ ಹಣ. ಸಾರ್ವಜನಿಕರಿಗೆ ಯಾವ ಥರ ಬರ್ತದೆ ನಮಗೂ ಅದೇ ಥರ ಬರ್ತದೆ. ಈಗ ಕನಿಷ್ಠ ನಮಗೆ ಅಧಿಕಾರಕ್ಕೆ ಬರೋ ಮುಂಚೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಕನಿಷ್ಠ ಅದು 6,000 ಆದರೂ ಈಗ ಕೊಡಬೇಕಲ್ಲ ಸದ್ಯಕ್ಕೆ. ಆ 6,000 ಆದರೂ ಈ ಅಧಿವೇಶನದಲ್ಲಿ ಏನು ನಡೀತಾ ಇದೆ 6,000 ಆದರೂ ಜಾರಿ ಮಾಡಿರಿ. 6,000ಕ್ಕೆ ಮತ್ತೊಂದು 6,000 ಮಾಡಿ 12,000 ಜಾರಿ ಮಾಡಬೇಕಂತ ಇವತ್ತು ನಾವು ನಮ್ಮ ಬಿಸಿ ಊಟ ನೌಕರರಿಂದ ಇವತ್ತು ಕಾರ್ಮಿಕರ ಬೇಡಿಕೆಗಳಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಸುಮಾರು ಇಲ್ಲಿ ಒಂದು 5 ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ಆಗ್ರಹಿಸಿ ಇಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಹಾಗೆ ನೋಡೋಣ, ಮುಂದೆ ಹೋಗ್ತಾ ಇಲ್ಲಿ ಒಬ್ಬರು ಹಿರಿಯ ವ್ಯಕ್ತಿ ಇರ್ತಕ್ಕಂಥದ್ದು, ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಏನು ಸರ್ ಇದೇನು ಹೋರಾಟ ಮಾಡ್ತಾ ಇದ್ರಲ್ಲ, ಈ ನಮ್ಮ ವಾಹಿನಿಯ ಮೂಲಕ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಏನು ಹೇಳ್ತೀರಾ? ಬಂದು ಕಾರ್ಮಿಕ ಪತ್ರಕರ್ತರೇ, ಕರ್ನಾಟಕದಲ್ಲಿ ನಾನು ಅಮಾಲಿ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ಓಬಳೇಶಪ್ಪ ಅಂತೇಳಿ ನನ್ನ ಹೆಸರು. ನಾನು ಅಮಾಲಿ ಬಗ್ಗೆ ಒಂದು ಮಾತಾಡ್ತೀನಿ, 2 ಹಿತನುಡಿಗಳನ್ನ. ಕರ್ನಾಟಕದಲ್ಲಿ 6 ಲಕ್ಷ ಜನ ಅಮಾಲರಿದ್ದಾರೆ. ಇದುವರೆಗೆ 75 ವರ್ಷ ಸ್ವಾತಂತ್ರ್ಯ ಬಂದು ಇದ್ದರೂ ಕೂಡ ಅಮಾಲಿಗೆ ಯಾವುದೇ ಒಂದು ಪರಿಹಾರ ಇಲ್ಲ. ಅಮಾಲಿ ಮಾಡ್ತಾ ಮಾಡ್ತಾ ಕಾಲು ಬೆಂಡಾಗಿ ನಾನು 40 ವರ್ಷ ಅಮಾಲಿ ಮಾಡೀನಿ. ಈಗ ನಾನು ನೋಡೋರಿಲ್ಲ. ವಿಧಾನಸೌಧದಲ್ಲಿ
ಅಸೆಂಬ್ಲಿಯಲ್ಲಿ ಹಮಾಲಿ ಓಟ್ ಹಾಕ್ತಾನ. ಹಮಾಲಿ 6 ಲಕ್ಷ ಜನ ಹಮಾಲರಿದ್ದರೆ ಅವ್ರ ಕುಟುಂಬ, ಅವರು ಮಹಿಳೆಯರು, ಮಕ್ಕಳು ಎಲ್ಲರೂ ಓಟ್ ಹಾಕ್ತೀವಿ ಭಾರತ ದೇಶದಲ್ಲಿ. ಈ ಭಾರತ ದೇಶದಲ್ಲಿ ನಾವು ಕೂಡ ಸೇವೆ ಸಲ್ಲಿಸ್ತಾ ಇದ್ದೀವಿ. ನೀವು ಒಂಥರ ಮೀಡಿಯಾಲಿಂದ ಸಲ್ಲಿಸ್ತಾ ಇದ್ದೀರಿ, ನಾವು ಬೆನ್ನಲ್ಲಿದ್ದ ಚೀಲ ಹೊತ್ತು ಸೇವೆ ಸಲ್ಲಿಸ್ತೀವಿ ಭಾರತ ದೇಶಕ್ಕೆ. ಈ ಬಳ್ಳಾರಿ ಜಿಲ್ಲೆಗೆ ಮತ್ತು ಭಾರತ ದೇಶಕ್ಕೆ ಉಪ್ಪು ತರೋದು ನಾವೇ ಹಮಾಲಿ. ಈ ದೇಶಕ್ಕೆ ಸಿಮೆಂಟು ಅನ್ಲೋಡ್ ಮಾಡೋದು ನಾವೇ. 6 ಬಾರ್ನಲ್ಲಿ ಫಾರಿನ್ಗೆ ಅಕ್ಕಿ ಲೋಡ್ ಮಾಡೋರು ನಾವೇ ಹಮಾಲ್ರಿ. ಇವಾಗ ನಿಮ್ಮ ಬೇಡಿಕೆಗಳು ಏನಿದಾವ್ರಿ? ಮುಖ್ಯ ಬೇಡಿಕೆ ಹಮಾಲಿಗೆ ಕಾಯಕ ನಿಧಿ ಅಂತ ಹಿಂದಿನ ಸರ್ಕಾರ ಒಂದು ಹಮಾಲಿ ತೀರ್ಕೊಂಡ್ರೆ 30,000 ಚೆಕ್ ಇತ್ತು. ಆ ಚೆಕ್ಕನ್ನು ತೆಗೆದುಬಿಟ್ರು. ಈ ಒಂದು ಬಡವರಿಗೆ ಕಾಯಕ ನಿಧಿ ಅನ್ನೋದು ಇತ್ತು. ಈಗ ದಯವಿಟ್ಟು ಈ ಸರ್ಕಾರ ಒಬ್ಬ ಮನುಷ್ಯ ತೀರ್ಕೊಂಡ್ರೆ ಒಂದು 50,000 ಅವ್ರಿಗೆ ಸಹಾಯ ಅಂತ ಹಮಾಲಿ ತೀರ್ಕೊಂಡ್ರೆ ಸಿಗ್ತಾ ಮಾಡಿ ವಿಧಾನಸೌಧದಲ್ಲಿ 6 ಲಕ್ಷ ಕನ್ನಡ ನಾಡಿನಲ್ಲಿ 6 ಲಕ್ಷ ಜನ ಹಮಾಲಿ ಕಾರ್ಮಿಕರಿದ್ದಾರೆ. ಅವ್ರನ್ನ ಗುರುತಿಸಿ ಅವರು ಕೂಡ ಭಾರತೀಯರೇ, ನಾವೊಂದು ಈ ಕನ್ನಡ ನಾಡಿಗೆ ಸೇವೆ ಸಲ್ಲಿಸ್ತೀವಿ, ನಾವು ಭಾಗಿಯಾಗಿದ್ದೀವಿ, ನಾವು ಮನುಷ್ಯರಂತ ರಾಜ್ಯ ಆಳುವ ಸರ್ಕಾರಗಳು ನಾವು ಮನುಷ್ಯರಂತ ಹೇಳಿ ನೋಡಿ ವಿಧಾನಸೌಧದಲ್ಲಿ ಮಾತಾಡಿ ಬಡ ಕಾರ್ಮಿಕರಿಗೆ ಯಾವುದೇ ಒಂದು ಕಾನೂನು ಅಳವಡಿಸಿ ಕಾರ್ಮಿಕ ಕಾನೂನು ಮಂಡಳಿ ಜಾರಿ ಮಾಡಿ ಒಂದು ಬಡವರಿಗೆ ಸೇವೆ ಸಲ್ಲಿಸಿ ಸಹಾಯ ಆಗಲಂತ ನಾನೆಲ್ಲ ನಿಮಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಸುಮಾರು ಜನ ತಮ್ಮ ನೋವನ್ನು, ತಮ್ಮ ಅಳನನ್ನು ಈ ಮೂಲಕ ತೋಡ್ಕೊಳ್ತಾ ಇದ್ದಾರೆ. ನಾವು ಕಷ್ಟಪಟ್ಟು ನೊಂದು ಬೆಂದಿರ್ತಕ್ಕಂಥವ್ರು, ನಮ್ಮ ಬೇಡಿಕೆಗಳು ವೈಜ್ಞಾನಿಕವಾಗಿರ್ತಕ್ಕಂಥವು, ಮೇಲಾಗಿ ನಮ್ಮ ಬಡವರಿಗೆ ಸಂಕಷ್ಟ ಪರಿಹಾರದ ರೀತಿ ನೀವು ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರು ಯಾಕೆ ಇವತ್ತಿಗೂ ಕೂಡ ನಮ್ಮ ಅಳನನ್ನು ಕೇಳ್ತಾ ಇಲ್ಲ, ಕೇಳಿದರೂ ಕೂಡ ಯಾಕೆ ಅದಕ್ಕೆ ಪರಿಹಾರವನ್ನು ಒದಗಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೋರಾಟಗಾರರು ತಿಳಿಸ್ತಾ ಇದ್ದಾರೆ. ಹೀಗೆ ನೋಡ್ತಾ